ಆಸ್ ಪ್ರಾಮಿಸ್ K47 ಅಫಿಷಿಯಲಿ ಅನೌನ್ಸ್ ಆಗಿದೆ. ಇದೇ ಕ್ರಿಸ್ಮಸ್ಗೆ ಪಕ್ಕಾ ರಿಲೀಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಟಲ್ ಟೀಸರ್ ಹೇಗಿತ್ತು ಅನ್ನೋದನ್ನು ಕೂಡ ನೋಡೋಣ. ಕಿಚ್ಚ ಸುದೀಪ್ ಅವರ ಲಾಸ್ಟ್ ಫಿಲಂ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಈ ಮೂವಿನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಜೋಡಿ ಒಂದಾಗಿದೆ. ಇನ್ನು ಈ ಮೂವಿಲಿ ಸುದೀಪ್ ಅವರು ಜೈ ಮಾರ್ಕಂಡೆ ಎಂಬ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ಮಾರ್ಕಂಡೆ ಫಾರ್ ಮಾರ್ಕ್ ಪಾತ್ರದಲ್ಲಿ ಕಾಣಿಸ್ಕೊಂತ ನಮಗೆಲ್ಲರಿಗೂ ಎಂಟರ್ಟೈನ್ ಮಾಡಕ್ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇಂದಿನ ಮೂವಿಲಿ ಮ್ಯಾಕ್ಸ್, ಈ ಮೂವಿಲಿ ಮಾರ್ಕ್. ಏನ್ ಮಸ್ತ್ ಇದೆ ಗುರು ಇದು. ಇನ್ನ ಮಾರ್ಕ್ ಇನ್ ಫುಲ್ ಫಾರ್ಮ್ ಬಗ್ಗೆ ಬಂದ್ರೆ ಎಂ ಫಾರ್ ಮ್ಯಾಡ್, ಎ ಫಾರ್ ಆಟಿಟ್ಯೂಡ್, ಆರ್ ಫಾರ್ ರೂತ್ಲೆಸ್, ಕೆ ಫಾರ್ ಕಿಂಗ್, ದಿ ಮಾರ್ಕ್. ಇವ್ರ ಕ್ಯಾರೆಕ್ಟರ್ ಬಗ್ಗೆ ಇನ್ನು ಯಾರಿಗೂ ಗೊತ್ತಿಲ್ಲ. ಇನ್ನು ಟೀಸರ್ ಆಗಿರ್ಬೋದು, ಟ್ರೈಲರ್, ಸಾಂಗ್ ಎಲ್ಲ ರಿಲೀಸ್ ಆಗೋ ಅಷ್ಟರಲ್ಲೇ ನಮಗೆ ಅವರಿಗೆ ಸ್ವಲ್ಪ ಕ್ಲೂ ಅಂತೂ ಗೊತ್ತಾಗುತ್ತೆ ಅವ್ರ ಬಗ್ಗೆ. ಬಟ್ ಇದರಲ್ಲಿ ಹೇಳಲೇಬೇಕು ಅಂದರೆ ಕಿಚ್ಚ ಸುದೀಪ್ ಅವ್ರನ್ನ ಡಿಫ್ರೆಂಟ್ ಮಾಸ್ ಅವತಾರದಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಕರ್ಲಿ ಹೇರ್ ಸ್ಟೈಲ್, ಇನ್ನು ಡ್ರ್ಯಾಗನ್ ಮಂಜು ಅವ್ರು ಕೂಡ ಈ ಮೂವಿಲಿ ಕಾಣಿಸ್ಕೊಂತಿದ್ದಾರೆ. ಇನ್ನು BGM ಬಗ್ಗೆ ಬಂದರೆ BGM ಅಂತೂ ಫೈರ್ ಆಗಿದೆ ಗುರು. ಅಜನೀಶ್ ಅವರು ಹೆವಿ ಮಸ್ತಾಗಿ ಕೊಟ್ಟಿದ್ದಾರೆ BGM ನ ಅಂತಾನೆ ಹೇಳ್ಬೋದು. ಹೇಳಬೇಕು ಅಂದರೆ ಸ್ವಲ್ಪ ಮ್ಯಾಕ್ಸ್ ವೈಬ್ ಬರುತ್ತೆ ಈ ಫಿಲಮ್ ಇಂದ, ಬಟ್ ಸಿಮಿಲರ್ ಏನೂ ಇಲ್ಲ. ಇನ್ನು ಸಿನಿಮಾ ತಂಡ ಮೂವಿ ಬಗ್ಗೆ ಹೇಳ್ದಾಗಿಂದ ತುಂಬಾನೇ ಬೇಗ ಮತ್ತೆ ಪ್ರೋಗ್ರೆಸಿವ್ ಆಗಿ ತಮ್ಮ ವರ್ಕ್ ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 65% ಆಫ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಅವರ ಪೋರ್ಷನ್ ಅಕ್ಟೋಬರ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಬಹುದಂತೆ. ನೋಡೋಣ, ಸಿನಿಮಾ ತುಂಬಾನೇ ಮಾಸ್ ಆಗಿ, ತುಂಬಾನೇ ಎಂಟರ್ಟೈನಿಂಗ್ ಆಗಿ, ತುಂಬಾನೇ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಇದೇ ತರ ಹೆಚ್ಚು ಅಪ್ಡೇಟ್ಸ್ ಮತ್ತೆ ರಿವ್ಯೂಸ್ಗೆ ನಮ್ಮ ಚಾನಲ್ ನ ಫಾಲೋ ಮಾಡಿ. ಮತ್ತೆ ಇನ್ನು ಲಾಸ್ಟಿಗೆ ಹೇಳ್ಬೇಕಂದ್ರೆ ಹ್ಯಾಪಿ ಬರ್ಡೇ ಬಾಚಾ ಸುದೀಪ್ ಅಂತ.